ಸಿಡಬ್ಲ್ಯೂಸಿ ಸಭೆ ದೆಹಲಿಯಲ್ಲಿ ಸಿಎಂ ಪುನರ್ರಚನೆ ಬದಲಾವಣೆಯ ಕೂಗು ದೆಹಲಿಯಿಂದ ಬರುತ್ತಾ ಹೊಸ ಸಂದೇಶ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಮತ್ತೆ ಆಟ ಶುರು. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಸಂಗೀತ ಕುರ್ಚಿಯ ಆಟದ ರೀತಿಯಲ್ಲಿ ನಡೀತಿರುವ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅನ್ನುವ ಆಟ ಮತ್ತೆ ಶುರುವಾಗಿದೆ. ಒಂದು ಸಣ್ಣ ವಿರಾಮದ ನಂತರ, ಅಂದ್ರೆ ಬೈಎಲೆಕ್ಷನ್ಗಾಗಿ ಒಂದು ವಿರಾಮವನ್ನ ಪಡ್ಕೊಂಡಿದ್ದು, ಆ ಬೈಎಲೆಕ್ಷನ್ನ ವಿರಾಮ ಮುಗಿತಾ ಇದ್ದಂತೆ ಮತ್ತೆ ಶುರುವಾಗಿದೆ ಅದೇ ಸಂಗೀತ ಕುರ್ಚಿ, ಅದೇ ಮುಖ್ಯಮಂತ್ರಿ ಕುರ್ಚಿಯ ಸುತ್ತಲೂ ನಡೆಯುವ ಆಟ. ಬೈಎಲೆಕ್ಷನ್ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಟೂರ್ಗೆ ಹೊರಟಿದ್ದಾರೆ. ದೆಹಲಿ ಟೂರ್ಗೆ ಹೋಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣಿಸಿದ್ದಾರೆ. ಮುಖ್ಯಮಂತ್ರಿಯವರು ದೆಹಲಿ ಟೂರ್ ಮಾಡ್ತಾ ಇದ್ದಂತೆಯೇ ಅದರ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಕೂಗು ಕೂಡ ಶುರುವಾಗಿದೆ. ನಮ್ಮನ್ನು ಸೇರಿಸಿ, ಅವರನ್ನು ಸೇರಿಸಿ, ಸಂಪುಟ ಪುನರ್ರಚನೆ ಆಗಲೇಬೇಕು, ಗೊಂದಲಗಳು ಬಗೆಹರಿಲೇಬೇಕು, ಈ ರೀತಿಯಾದಂತಹ ಮಾತುಗಳು ಕಾಂಗ್ರೆಸ್ ನಾಯಕರಿಂದಲೇ ಬರುವುದಕ್ಕೆ ಶುರುವಾಗಿದೆ. ಅಲ್ಲಿಗೆ ಕುರ್ಚಿಯ ಆಟ ಮತ್ತೆ ಶುರುವಾಗಿರುವಂಥದ್ದಕ್ಕೆ ಕಹಳೆ ಮೊಳಗಿದೆ. ಮುಖ್ಯಮಂತ್ರಿಯವರ ದೆಹಲಿಯ ಪ್ರವಾಸ ಇದು ಬಹಳ ಮುಖ್ಯವಾಗಿ ಸಿಡಬ್ಲ್ಯೂಸಿಯಲ್ಲಿ ಭಾಗಿಯಾಗೋದಕ್ಕಾಗಿ ಹೋಗಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆ. ಆದರೆ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಅವರು ಚರ್ಚೆ ನಡೆಸ್ತಾ ಇರುವಂಥದ್ದು ಒಂದು ಭಾಗ. ಆದರೆ ಇವತ್ತು ನಡೀತಾ ಇರುವಂತಹ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ನಡೆಯುವಂಥದ್ದು ಒಂದು ಚರ್ಚೆ. ಆದರೆ ಅದರ ಸುತ್ತಲೂ ನಡೀತಾ ಇರುವಂತಹ ಚರ್ಚೆ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯ ಸುತ್ತಲೂ ಸಾಗಿರುವಂಥದ್ದು ಮತ್ತೊಂದು ವಿಶೇಷ. ಹಾಗಾದ್ರೆ ಇವತ್ತಿನ ಸಿಡಬ್ಲ್ಯೂಸಿಯ ಅಜೆಂಡಾಗಳು ಏನೇನಿದ್ವು ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಸಿಡಬ್ಲ್ಯೂಸಿಯ ಅಜೆಂಡಾ, ಇದರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರೇವಂತ್ ರೆಡ್ಡಿಯವರು, ಹಾಗೆಯೇ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಕೂಡ ಈ ಒಂದು ಸಿಡಬ್ಲ್ಯೂಸಿಯಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯವಾಗಿ ಸಿಡಬ್ಲ್ಯೂಸಿಯಲ್ಲಿ ಕಾಂಗ್ರೆಸ್ನವರು ಚರ್ಚಿಸ್ತಾ ಇರುವಂತಹ ಅಜೆಂಡಾಗಳು ಮಹಿಳಾ ಮೀಸಲಾತಿ ಬಗ್ಗೆ. ಈಗಾಗಲೇ ಮಹಿಳಾ ಮೀಸಲಾತಿಯ ಬಗ್ಗೆ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯ ವಿಚಾರದಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯ ಪ್ರಸ್ತಾವನೆ ಈಗಾಗಲೇ ಇದೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಹೇಗಾಗಬೇಕು, ಏನಾಗಬೇಕು, ಆ ವಿಚಾರದಲ್ಲಿ ಪಕ್ಷ ಏನು ನಿಲುವನ್ನು ತಾಳಬೇಕು, ಪಂಚರಾಜ್ಯಗಳ ಸೋಲು ಗೆಲುವಿನ ಲೆಕ್ಕಾಚಾರಗಳ ವಿಚಾರಗಳು, ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಹೇಗೆ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗುತ್ತೆ, ಅದಕ್ಕೆ ಏನು ಮಾಡಬೇಕು, ಬಂಗಾಳ ತಮಿಳುನಾಡು ಗೆಲ್ಲೋದಕ್ಕೆ ಬೇಕಾಗಿರುವಂತಹ ರಣತಂತ್ರ ರೂಪಿಸುವಂಥದ್ದು, ಬಂಗಾಳ ಮತ್ತು ತಮಿಳುನಾಡನ್ನ ಗೆಲ್ಲೋದಕ್ಕೆ ಕೇರಳದಲ್ಲಿ ಈಗಾಗಲೇ ಚುನಾವಣೆ ಮುಗಿದಿದೆ, ಇನ್ನು ಉಳಿದಿರುವಂತಹ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಾಜ್ಯಗಳಿಗೆ ಅನುದಾನ ಅನ್ಯಾಯ ಆಗ್ತಾ ಇದೆ, ಕೇಂದ್ರದಿಂದ ಬರುವಂತಹ ಅನುದಾನದ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಅದನ್ನು ಹೇಗೆ ಪ್ರತಿಭಟಿಸಬೇಕು, ಹೇಗೆ ಅದನ್ನು ಕಾಂಗ್ರೆಸ್ ಒಕ್ಕೊರಲಿನಿಂದ ಹೋರಾಡಬೇಕು, ಮಧ್ಯಪ್ರಾಚ್ಯ ಯುದ್ಧದ ಸಂಕಷ್ಟಗಳು ಹೇಗೆ ಭಾರತದ ಮೇಲಾಗ್ತಾ ಇದ್ದಾವೆ, ಇದರನ್ನ ಜನರ ಬಳಿಗೆ ಹೇಗೆ ತೆಗೆದುಕೊಂಡು ಹೋಗಬೇಕು, ತೈಲ ಪೂರೈಕೆಯಲ್ಲಿ ಆಗ್ತಾ ಇರುವಂತಹ ತಾರತಮ್ಯದ ಬಗ್ಗೆ, ಅಂದರೆ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜ್ಯಗಳಿಗೆ ತೈಲ ಪೂರೈಕೆಯಲ್ಲೂ ಕೂಡ ತಾರತಮ್ಯಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಇವತ್ತು ಸಿಡಬ್ಲ್ಯೂಸಿ ಸಭೆಯಲ್ಲಿ ನಡೆಯಬಹುದಾಗಿರುವಂತಹ ಚರ್ಚೆಗಳ ಭಾಗ ಆಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ ಅನ್ನುವಂತಹ ವಿಷಯದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬಹುದು. ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನು ಮಾತನಾಡಿದ್ದಾರೆ ಅನ್ನೋದನ್ನು ತೋರಿಸಿ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. 13,500 ಕೋಟಿ ಪಾರ್ಲಿಮೆಂಟಲ್ಲಿ ಅನೌನ್ಸ್ ಮಾಡ್ತಾರೆ. ಅಪ್ಪರ್ ಭದ್ರಾ 5,000 ಕೋಟಿ ಕೊಡ್ತೀವಿ, ಕೆರೆಗಳಿಗೆ ಇದು ಉಳೆತ್ತೋದಕ್ಕೆ 3,000 ಕೊಡ್ತೀವಿ, ಮತ್ತು ಪೆರಿಫೆರಲ್ ರೋಡ್ಗೆ 3,000, 6,000, 11,300 ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಮತ್ತೆ ಇಲ್ಲಿವರೆಗೂ ಒಂದು ಬಿಡಿಗಾಸು ಕೊಡಲಿಲ್ಲ. ಅದರ ಅರ್ಥ ಏನು? ಮಲ್ತಾಯಿ ಧೋರಣೆ ನೋಡಿ, ನಾನು ನೋಡಿದಂಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜೊತೆ ತಾರತಮ್ಯ ಮಾಡಿದೆ. ಅದು ಮಳೆ ಹಾನಿ ಏನು ಪರಿಹಾರ ಕೊಡುವುದರಿಂದ ಹಿಡಿದು ಅನೇಕ ಯೋಜನೆಗಳಿಗೆ, ಅನೇಕ ವಿಷಯಗಳ ಬಗ್ಗೆ ಮತ್ತು ಆರ್ಥಿಕ ಒಂದು ತೆರಿಗೆ ವಿಷಯದ ಬಗ್ಗೆ ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಅದರಿಂದ ಕೇಂದ್ರ ಸರ್ಕಾರ ಕರ್ನಾಟಕ ಜೊತೆ ಇರುವಂಥ ಟ್ರ್ಯಾಕ್ ರೆಕಾರ್ಡು
ಹೀಗೆ ಕೇಂದ್ರ ಸರ್ಕಾರದ ವಿರುದ್ಧ CWC ಸಭೆಗೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ತಾರತಮ್ಯದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಸರ್ಕಾರಕ್ಕೆ ಹೈಕಮಾಂಡ್ ಒಂದಿಷ್ಟು ಸೂತ್ರವನ್ನು ಹೆಣಿಬಹುದಾ ಅನ್ನುವುದರ ಬಗ್ಗೆ ಒಂದು ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ಇದು ಉಪಮುಖ್ಯಮಂತ್ರಿಯವರು ದೆಹಲಿಗೆ ಹೋದಾಗಲೂ ಕೂಡ ಈ ಕುತೂಹಲ ಇರುತ್ತೆ, ಮುಖ್ಯಮಂತ್ರಿಯವರು ದೆಹಲಿಗೆ ಹೋದಾಗಂತೂ ಈ ಕುತೂಹಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು CM ಕುರ್ಚಿ ಅನ್ನುವಂಥದ್ದು ಆಟ ಒಂದು ರೀತಿಯ ಸಂಗೀತ ಕುರ್ಚಿ ಆಟದ ರೀತಿಯಲ್ಲಿ ಆಗೋಗಿದೆ. ಈಗಾಗಲೇ ಕಳೆದ 2 ವರ್ಷದಿಂದಲೂ ನಾವು ಇದನ್ನು ನೋಡ್ತಾನೆ ಬಂದಿದ್ದೀವಿ ಕರ್ನಾಟಕದಲ್ಲಿ. ಇದಕ್ಕೊಂದು ಇಂಥದ್ದೇ ಉತ್ತರ, ಇದು ಸಾಕು ಅಥವಾ ಇದು ಬೇಕು ಅನ್ನುವ ಉತ್ತರ ಕಾಂಗ್ರೆಸ್ ಹೈಕಮಾಂಡ್ನಿಂದ ಇದುವರೆಗೆ ಸಿಕ್ಕಿಲ್ಲ. ಹೀಗಾಗಿನೇ ಈಗಲಾದರೂ ಸಿಗುತ್ತಾ ಅಂತ ಸೂತ್ರ. CWC ಸಭೆ ಬಳಿಕ ವರಿಷ್ಠರ ಭೇಟಿಯ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಹಿಂದೆಯೂ ಕೂಡ ಹೇಳಿದ್ರು, ಅವರು ಬಜೆಟ್ ಪ್ರಿಪ್ರೇಷನ್ಗೆ ಮುಂಚಿತವಾಗಿ ಅವರು ಪ್ರಯತ್ನ ಮಾಡಿದ್ರು ದೆಹಲಿಗೆ ಹೋಗಿ ಬರೋಣ ಅಂತ ಹೇಳಿ. ಆದರೆ ದೆಹಲಿಯಲ್ಲಿ ನಾಯಕರುಗಳು ಭೇಟಿಗೆ ಸಮಯಾವಕಾಶವನ್ನು ಕೊಡಲಿಲ್ಲ, ಅಥವಾ ಕರ್ನಾಟಕದಲ್ಲಿರುವಂತಹ ವಿಚಾರಗಳ ಬಗ್ಗೆ ಸದ್ಯಕ್ಕಂತೂ ಯಾವುದೇ ನಿರ್ಧಾರಗಳಿಲ್ಲ ಅನ್ನುವಂಥ ಸೂಚನೆ ಅವ್ರಿಗಿತ್ತೋ ಏನೋ. ಹಾಗಾಗಿ ಬಜೆಟ್ ಅಧಿವೇಶನ, ಅದಾದ ಮೇಲೆ ಬೈ ಎಲೆಕ್ಷನ್, ಇವುಗಳಲ್ಲಿ ಬ್ಯುಸಿಯಾಗಿದ್ರು. ಈಗ ಅವರು ಸಮಯಾವಕಾಶವನ್ನು ಕೇಳ್ತಾರೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗೋದಕ್ಕೆ. ಒಂದು ವೇಳೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಭೇಟಿ ಆಗ್ಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆಗ ಬೈ ಎಲೆಕ್ಷನ್ ಗೆಲ್ಲುವ ವಿಶ್ವಾಸವನ್ನ ಅವರು ಖಂಡಿತವಾಗ್ಲೂ ಕೂಡ ಸಹಜವಾಗಿ ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ನ ಅಧ್ಯಕ್ಷರ ಜೊತೆಗೆ ಅಥವಾ ರಾಹುಲ್ ಗಾಂಧಿ ಅವರ ಜೊತೆಗೆ ಅಥವಾ KC ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆಯ ಸಂದರ್ಭದಲ್ಲಿ. ಇನ್ನು ನಾಯಕತ್ವ ವಿಚಾರಕ್ಕೆ ತೆರೆ ಎಳೆಯೋದಕ್ಕೂ ಕೂಡ ಮನವಿಯನ್ನ ಮಾಡಬಹುದು. ನಾಯಕತ್ವ ವಿಚಾರದಲ್ಲಿನೇ ಈ ರೀತಿಯ ಗೊಂದಲಗಳು. ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿ ಬಾರಿ ಹೇಳಬೇಕಾಗಿದೆ, ವರಿಷ್ಠರು ಹೇಳುವವರೆಗೂ, ಹೈಕಮಾಂಡ್ ಹೇಳುವವರೆಗೂ, ಹೈಕಮಾಂಡ್ ಹೇಳಿದ ನಂತರ, ಈ ರೀತಿಯಂತ ಮಾತುಗಳಲ್ಲಿ ಅವರು ಕೂಡ ಬ್ಯುಸಿಯಾಗಿದ್ದಾರೆ. ಈ ವಿಚಾರಗಳಿಗೆ ಒಂದು ಕ್ಲಾರಿಟಿಯನ್ನು ಸಿದ್ದರಾಮಯ್ಯನವರು ಪಡ್ಕೊಳ್ಬಹುದು. ಸಂಪುಟ ಪುನರ್ರಚನೆಯ ಪ್ರಸ್ತಾಪವನ್ನು ಕೂಡ ಸಿದ್ದರಾಮಯ್ಯನವರು ಮಾಡಬಹುದು. ಅಂದರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಅವರು ನೇರವಾಗಿ ಪ್ರಸ್ತಾಪ ಮಾಡದೇ ಇದ್ರೂ ಕೂಡ ಅದನ್ನು ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಕೇಳುವ ಮೂಲಕ ಅವರು ಪ್ರಸ್ತಾಪವನ್ನು ಮಾಡಬಹುದು. ಗೊಂದಲಗಳಿಗೆ ಈ ಮೂಲಕವಾಗಿ ಸ್ಪಷ್ಟತೆ ಪಡೆಯುವಂತಹ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಬಹುದು. ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಅವಕಾಶ ಕಲ್ಪಿಸಿದ್ರು ಅಂತೇಳಿ ಆದರೆ ಈ ಗೊಂದಲಗಳಿಗೆ ಒಂದು ಹಂತದ ತೆರೆ ಬೀಳುತ್ತೆ. ನಾಯಕತ್ವ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟತೆ ಸಿಗುತ್ತೆ. ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಆದರೂ ಕೂಡ ಒಂದು ಕ್ಲಾರಿಟಿ ಕರ್ನಾಟಕದ ಜನರಿಗೆ ಸಿಗುತ್ತೆ. ಇಲ್ಲಿ ಚರ್ಚೆಗಳಿಗೆ ಬ್ರೇಕ್ ಹಾಕಿ ಸುಗಮ ಆಡಳಿತ ನಡೆಸಬೇಕು ಅಂತೇಳಿ ಆದರೆ ಈ ಕ್ಲಾರಿಟಿ ರಾಜ್ಯಕ್ಕೂ ಬೇಕಿದೆ, ಸಿದ್ದರಾಮಯ್ಯನವ್ರಿಗೂ ಬೇಕಿದೆ, ಶಿವಕುಮಾರ್ ಅವ್ರಿಗೂ ಬೇಕಿದೆ, ಅಥವಾ ಅವರ ಸಂಪುಟ ಸದಸ್ಯರಿಗೂ ಬೇಕಿದೆ. ಬದಲಾವಣೆಯ ಮಾತು ಇತ್ಯರ್ಥ ಆಗಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಶಾಸಕರುಗಳೇ ಹೇಳ್ತಾ ಇದ್ದಾರೆ ಶಾಸಕಾಂಗ ಪಕ್ಷದ ನಾಯಕ ಬದಲಾಗ್ತಾರೆ ಅಂತ. ಇಂಥದ್ದೊಂದು ಸ್ಥಿತಿ ಬಹುಶಃ ಯಾವುದೇ ಪಕ್ಷದಲ್ಲೂ ಕೂಡ ಇರಬಾರದು. ಅದು ನೇರ ಪರಿಣಾಮ ಬೀಳುವಂಥದ್ದು ಆಡಳಿತದ ಮೇಲೆ. ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಹೋಗಿ ಅದರ ಮೂಲಕವಾಗಿ ಕೇಳಬಹುದು ಪಕ್ಷದ ವರಿಷ್ಠರನ್ನ. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನೇನು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಬದಲಾವಣೆ ಮಾಡಬೇಕು. ಯಾಕೆ ಎಲ್ಲಿವರೆಗೆ ಇದು ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನು ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆಯೂ ಇಲ್ಲ. ಅದು 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲ, ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತೇವೆ, 30 ತಿಂಗಳು ದಾಟಿ ಹೋಯ್ತು. ಈಗ ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಅದನ್ನೇ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ನಮ್ಮಲ್ಲಿರೋ ಗೊಂದಲ ಬಂತು. ನೀವು ಹೇಳಿದಂಗೆ 900 ಜನ ವೇಟಿಂಗ್ನಲ್ಲಿದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನಕ್ಕೆ ಮಾಡಬೇಕು. ಅದನ್ನು ಸೇರೇ ಮಾಡಬೇಕು. ಎಲ್ಲನೂ ಬೇಗ 4ನೇ ತಾರೀಕು ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇತ್ಯರ್ಥಿ ಮಾಡಿದ್ರೆ ಕಾರ್ಯಕರ್ತರು ಖುಷಿ ಆಗ್ತಾರೆ. ಆಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಹೇಳಿದಾಗ ಹೌದಪ್ಪ 5 ವರ್ಷ ಅವರೇ ಇರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಮತ್ತೆ
ಚರ್ಚೆಗಳು ಕೂಡ ಅಲ್ಲಿಗೆ ಅಂತಿಮ ಆಗ್ತದೆ. ಅದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೀವಿ. ನಾಯಕತ್ವದ್ದು ಮೊದಲಿಂದನೂ ಕೂಡ ಇದೆ, 2-2.5 ವರ್ಷಗಳ ನಂತರ ಆಗ್ಬೇಕು ಅಂತಕ್ಕಂಥದ್ದು. ನಮ್ಮ DCM ಅವರು ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಮಟ್ಟದಲ್ಲಿ ಏನ್ ಚರ್ಚೆ ಆಗಿದೆ. ನಮಗೆ ರಿಸಲ್ಟ್ ಬಂದ್ಮೇಲೆ ಬಹುಶಃ ನಾವೆಲ್ಲ ಡೆಲ್ಲಿಗೆ ಹೋಗ್ತಕ್ಕಂಥ ಪ್ಲಾನ್ ಮಾಡಿದೀವಿ. ಮೇ 4ನೇ ತಾರೀಕು ನಂತರ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವು ನಾಯಕತ್ವದ ವಿಚಾರ ಅಥವಾ ಬೇರೆ ವಿಚಾರಕ್ಕೆ ಹೋಗ್ತಾ ಇಲ್ಲ. ನಾವು ಹಿರಿಯ ಶಾಸಕರಿದ್ದೀವಿ, ಕೆಲವರೆಲ್ಲ ಬದಲಾವಣೆ ಮಾಡಿ ಹಿರಿಯ ಶಾಸಕರಿಗೆ ಯಾರಿಗಾರ ಕೊಡಿ. ನಾವು ಒಂದು 40 ಜನ ಇದ್ದೀವಿ, ಅದ್ರೊಂದು 20 ಜನಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಹಿರಿಯ ಶಾಸಕರು 4 ಸರಿ 5 ಸರಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ, ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಕ್ ಹೋಯ್ತಾ ಇದ್ದೀವಿ. ಈ ಚುನಾವಣೆ ನಂತರ CM ಬದಲಾವಣೆ ಆಗುತ್ತೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಇವಾಗ ಅದನ್ನ ನವೆಂಬರ್ ಇಂದ ಹೇಳ್ತಾನೆ ಇದ್ದಾರೆ. ಅದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಮಾತಾಡ್ಬೇಕಲ್ಲ, ಯಾಕೆಂತಂದ್ರೆ ಮುಖ್ಯಮಂತ್ರಿಗಳೇ ಅಸೆಂಬ್ಲಿನಲ್ಲೇ ಏನು ಉತ್ತರ ಕೊಟ್ಟಿದ್ದಾರೆ. ಸೊ ಅವರೇ ಹೇಳಿದ್ಮೇಲೆ ಮತ್ತೆ ಹೆಚ್ಚಿಗೆ ನೀನು ಮಾತಾಡೋದು ಸರಿ ಇರುತ್ತೆ. ಹೀಗೆ ಎಲ್ಲರೂ ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಬೌಂಡ್ರಿಗಳನ್ನು ಹಾಕೊಂಡು ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರದಲ್ಲಿ ಅವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚಿಸೋದಕ್ಕೆ ಆಗೋದಿಲ್ಲ ಅನ್ನೋಂಥ ವಾತಾವರಣ ಇದ್ದೇ ಇದೆ. ಇನ್ನು ಸಂಪುಟ ಪುನರಚನೆಯ ವಿಚಾರದಲ್ಲಿ ಹಿರಿಯ ಶಾಸಕರು ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಹಿರಿಯ ಶಾಸಕರ ಒಂದು ನಿಯೋಗ ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿಯಾಗಿತ್ತು. ಏನು ಶಾಸನಸಭೆ ನಡೀತಾ ಇದ್ದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹೋಗಿದ್ರು. ಕಲಾಪ ನಡೀತಾ ಇದ್ದಾಗ, ಅಧಿವೇಶನ ನಡೀತಿರುವ ಸಂದರ್ಭದಲ್ಲಿ ಭೇಟಿಯಾಗಿದ್ರು. ಸಂಪುಟ ಪುನರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಪ್ಲಾನ್ ಅನ್ನ ಶಾಸಕರುಗಳು ಹೊಂದಿದ್ದಾರೆ. ವಿಶೇಷವಾಗಿ ಹಿರಿಯ ಶಾಸಕರುಗಳು ಹೊಂದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರಿಂದ ಮತ್ತೊಂದು ಸುತ್ತಿನ ಸಭೆಯೂ ಕೂಡ ನಡೆದಿದೆ. ಹಿರಿಯರಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಿದ್ರು ಕೂಡ ಒಮ್ಮತದಿಂದ ಇರಬೇಕು. 40 ಜನರಲ್ಲಿ ಒಂದು 20 ಜನಕ್ಕೆ ನೀವು ಮಂತ್ರಿ ಮಾಡಿದರೆ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ತೀವಿ ಅನ್ನುವಂಥದ್ದು. ಹೈಕಮಾಂಡ್ ನಾಯಕರ ಪೂರ್ವಾನುಮತಿ ಪಡೆಯದೆ ದೆಹಲಿ ಪ್ರವಾಸ ಮಾಡೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ದೆಹಲಿಗೆ ಹೋಗಿನೇ ಭೇಟಿಗೆ ಅವಕಾಶವನ್ನು ಕೇಳುವಂಥದ್ದು. ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮಿಸಿದ್ದೇವೆ, ಪುನರ್ರಚನೆಯ ವೇಳೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಪುನರ್ರಚನೆ ಮಾಡಿ ಉಳಿದ 2 ವರ್ಷಕ್ಕಾದರೂ ನಮಗೆ ಸಚಿವ ಸ್ಥಾನವನ್ನು ಕೊಡಿ. ಯಾಕೆಂದರೆ ಆಲ್ರೆಡಿ 3 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಮುಂದಿನ ತಿಂಗಳು ಅಂದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ಕಾರ. ಹಿರಿಯರ ಪೈಕಿ 20 ಮಂದಿಗೆ ಅವಕಾಶವನ್ನು ಕೊಡಿ, ಕನಿಷ್ಠ 20 ಜನಕ್ಕೆ ಅವಕಾಶ ಕೊಡಿ. ಅಂದರೆ 20 ಜನರನ್ನು ನೀವು ಸಂಪುಟದಿಂದ ತೆಗೀರಿ, ಹೊಸದಾಗಿ 20 ಜನಕ್ಕೆ ಅವಕಾಶ ಕೊಡಿ, ಅರ್ಧಕ್ಕಿಂತ ಹೆಚ್ಚು ಸಂಪುಟ ಬದಲಾಗಲಿ ಅನ್ನುವಂಥದ್ದು. ಇಲ್ಲಿ ಸಂಪುಟ ಪುನರ್ರಚನೆಗೂ ಕೂಡ ಒಂದಿಷ್ಟು ಮಾನದಂಡಗಳಿವೆ. ಇಲ್ಲಿ ಪುನರ್ರಚನೆ ಅನ್ನುವಂಥದ್ದು ಮುಖ್ಯಮಂತ್ರಿ ಬದಲಾವಣೆಯ ಜೊತೆಯೂ ಕೂಡ ಆಗಬಹುದು. ಇದನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಮುಖ್ಯಮಂತ್ರಿ ಬದಲಾವಣೆ ಆದಾಗಲೂ ಕೂಡ ಹೊಸದಾಗಿ ಸಂಪುಟ ರಚನೆ ಆಗುತ್ತೆ, ಅಥವಾ ಈಗಿರುವ ಮುಖ್ಯಮಂತ್ರಿಯವರೇ ಕಂಟಿನ್ಯೂ ಆದರೂ ಕೂಡ ಸಂಪುಟ ಪುನರ್ರಚನೆಯನ್ನು ಮಾಡಬಹುದು. ಇಲ್ಲಿ 2.5 ವರ್ಷಗಳ ಬಳಿಕ ಬದಲಾವಣೆ ಅನ್ನುವಂಥದ್ರ ಆಧಾರ ಇದು ಸಚಿವರುಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತಹ ತಂತ್ರಗಾರಿಕೆಯ ಭಾಗ ಅಂತೇಳಿ ಇದನ್ನು ಬಿಂಬಿಸಿಕೊಳ್ಳಲಾಗುತ್ತೆ ಯಾವುದೇ ಪುನರ್ರಚನೆಯನ್ನ. ಸಂಪುಟದಲ್ಲಿ ಅರ್ಧಕ್ಕೂ ಹೆಚ್ಚು ಸಚಿವರಿಗೆ ಕೊಡುವಂತಹ ಸಾಧ್ಯತೆಯೂ ಕೂಡ, ಅದಕ್ಕೇನೆ 20 ಡಿಮ್ಯಾಂಡ್ ಇದೆ. ಕನಿಷ್ಠ 17ರಿಂದ 18 ಜನರ ಬದಲಾಯಿಸಬಹುದು ಅನ್ನೋದರ ಬಗ್ಗೆ ಚರ್ಚೆಗಳಿದ್ದಾವೆ. ಹೊಸಬರಿಗೆ ಅವಕಾಶ ನೀಡುವ ಪ್ರಸ್ತಾಪವನ್ನು ಕೂಡ ಇಲ್ಲಿ ಮಾಡಬೇಕು ಅಂತ ಇದ್ದಾರೆ. 3-4 ಬಾರಿ ಶಾಸಕರಾದವರಿಗೆ ವಿಶೇಷವಾಗಿ ಅವಕಾಶ ಕಲ್ಪಿಸಬೇಕು. ಹಾಗೆಯೇ ಮೊದಲ ಬಾರಿ ಗೆದ್ದವರಲ್ಲೂ 1-2 ಅವಕಾಶವನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆದರೆ ಅದನ್ನು ಗಮನಿಸಬೇಕು. ಪ್ರದೇಶವಾರು, ಜಾತಿವಾರು ಆಧಾರದಲ್ಲಿ ಚಾನ್ಸ್ ಅನ್ನು ಕೊಡುವಂಥದ್ದು ಸಾಮಾನ್ಯವಾಗಿ ಕಾಂಗ್ರೆಸ್ನ ಸಂಪ್ರದಾಯ. ಅದು ಇಲ್ಲಿಗೂ ಕೂಡ ಅನ್ವಯ ಆಗಬಹುದು. ಈ ರೀತಿಯಾದಂತಹ ಚರ್ಚೆಗಳು ಸದ್ಯಕ್ಕೆ ನಡೀತಾ ಇದ್ದಾವೆ. ಈ ವಿಚಾರದಲ್ಲಿ ಶಾಸಕರು ಏನು ಅಭಿಪ್ರಾಯ ಹೊಂದಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆಯಲ್ಲಿ ಭಾಗಿಯಾಗಕ್ಕೆ ಹೋಗಿದ್ದಾರೆ. ಬಹುಶಃ ಈ ವಿಚಾರ ಅಲ್ಲಿ ಇವತ್ತು ಪ್ರಸ್ತಾಪ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಎಲ್ಲ ಇಶ್ಯೂಸ್ ಮೇಲೆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನದ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನಿಸುತ್ತೆ. ಮುಂದೆ ಅವರು ಆ ಸಬ್ಜೆಕ್ಟ್ ಇಟ್ಕೊಂಡು ಹೋದಾಗ ಅದ್ರ ಬಗ್ಗೆ ಮಾತಾಡೋದು. ಆಕಾಂಕ್ಷಿ ಅಂತ ಇಲ್ಲ, ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಮಾಡ್ತಕ್ಕಂಥ ಸಾಮರ್ಥ್ಯ ಆದರೆ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಾವು ಎಂದೂ ಕೂಡ ನಾವೇ ನಮಗೆ ಅಂತ ನಾವು ಕೇಳೋರಲ್ಲ. ಪಕ್ಷ ಸೂಕ್ತ ಅಂದರೆ ಮಾಡಿಕೊಡ್ತಾರೆ ಅವಕಾಶ, ನಾನು ಮಾಡ್ತೀನಿ. ಹೀಗೆ ಇವೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಯಥಾ ಪ್ರಕಾರ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ದಳಪತಿಗಳನ್ನು ಕೆಣಕುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರಿಗೆ ಕುಮಾರಸ್ವಾಮಿಯವರು ಸವಾಲೆಸೆದಿದ್ದಾರೆ. ಯಾರದ್ದೋ ಪಕ್ಷಕ್ಕೆ ಹೋಗಿ CM ಆಗಿದ್ದೀರಿ ಅಂತ ಹೇಳಿ ಲೇವಡಿಯನ್ನು ಕೂಡ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವರಿಗಿರುವಂತಹ ಪರ್ಮನೆಂಟ್ ಆಗಿರುವಂತಹ ಒಂದು
ಟೀಕೆ, ಹೈಕಮಾಂಡ್ ಅನ್ನ ಹೆದರಿಸಿ ಸಿಎಂ ಪಟ್ಟದಲ್ಲಿದ್ದೀರಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ. ಹೊಸ ಪಕ್ಷ ಕಟ್ಟಿ 5 ಸೀಟ್ ಗೆದ್ದು ಬನ್ನಿ ನೋಡೋಣ ಅಂತ ಹೇಳಿ ಕುಮಾರಸ್ವಾಮಿ ಅವರು ಸವಾಲು ಎಸೆದಿದ್ದಾರೆ. ಈ ಮೂಲಕ ಸವಾಲು ಹಾಕಿದ್ದಾರೆ ಸಿದ್ದರಾಮಯ್ಯ, ನೀವು ಹೊಸ ಪಕ್ಷ ಕಟ್ಟಿ ತಾಕತ್ತಿದ್ರೆ 5 ಸೀಟ್ ಗೆದ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಸವಾಲನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀರಿ. ಅಸೂಯೆ, ಹೊಟ್ಟೆ ಕಿಚ್ಚು ಅಂತಾರೆ. ಅದೆಂಥದ್ದು ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ, ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿ. ನಮಗಂತೂ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವುದೂ ಇಲ್ಲ. ಹೊಟ್ಟೆ ಕಿಚ್ಚು ಬಂದಿರೋದು ಕಾಂಗ್ರೆಸ್ ಅಲ್ಲಿ ಅವರಲ್ಲ, ಟೈಮ್ಗಳು ಕೊಟ್ಕೊಂಡು ಓಡಾಡ್ತಾವ್ರಲ್ಲ ಹಲವಾರು ಜನ. ಅವ್ರ ಪಕ್ಷದಲ್ಲ ಅಲ್ಲಿ ಹೊಟ್ಟೆ ನೋವು ಶುರುವಾಗಿರೋದು ಅವರಲ್ಲಿ. ನಮ್ಮ ಪಕ್ಷದಲ್ಲಾಗಲಿ ಸಾರ್ವಜನಿಕವಾಗಲಿ ಯಾರದು ಹೊಟ್ಟೆ ಕಿಚ್ಚಿಲ್ಲ. ಅವರೇ ಆಗಿ ಬಿಟ್ಕೊಡಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವರೇ ಆಗಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಹೈಕಮಾಂಡ್ನು ಎದುರಿಸಿ, ಹೈಕಮಾಂಡ್ನು ಇವತ್ತು ಮಾತಾಡ್ತಾ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದೆ. ಅಹಿಂದ ಚಾಂಪಿಯನ್ ಅಲ್ವೇ ನೀವು? ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. ಜೆಡಿಎಸ್ ಬಗ್ಗೆ ಅಷ್ಟು ಲಘುವಾಗಿ ಯಾವ ಪಕ್ಷ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ರಾಜಕೀಯ ಜೀವನಕ್ಕೆ ಆಶ್ರಯ ಕೊಟ್ಟಿತ್ತು, ಆ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಶಾಶ್ವತ ಅಲ್ಲ ಯಾರಿಗೂ. ನೋಡಿ, ಕನಸು ಕಾಣೋದು ಎಲ್ಲರೂ ಕಾಣಲಿಕ್ಕೆ ಭಗವಂತ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾನೆ. ಕನಸು ನನಸು ಯಾರಿಗಾಗುತ್ತೋ ಅದು ಭಗವಂತ ಕೊಡಬೇಕು, ನಮ್ಮ ಕೈಲಿಲ್ಲ. ಅದರಿಂದ ಕನಸು ಕಾಣ್ತಕ್ಕಂಥ ತಪ್ಪು ಅನ್ನೋದು ನಾನು ಹೇಳೋದಿಲ್ಲ. ಇಲ್ಲ, ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಂಬಿಕೆ ಇರ್ತದಲ್ಲ. ಅವ್ರು ಭಗವಂತನ ಮೇಲೆ ನಂಬಿಕೆ ಕಾಟಾಚಾರಕ್ಕಿದ್ರಾಗಲ್ಲ. ಭಗವಂತನ ಮೇಲೆ ನಂಬಿಕೆ 4 ಜನ ಸಂಕಷ್ಟ ಇರತಕ್ಕಂಥವರಿಗೆ ಪರಿಹಾರ ಕಲ್ಪಿಸ್ತಕ್ಕಂಥ ಒಂದು ಭಾವನೆಗಳಿರ್ತದಲ್ಲ, ಆಗ ಭಗವಂತ ತಥಾಸ್ತು ಅಂತಾನೆ. ಬೇರೆ ರೀತಿ ಸ್ವಾರ್ಥಕ್ಕೋಸ್ಕರವಾಗಿ ಕನ್ಸ್ಕೊಂಡ್ರೆ ಆ ಒಂದು ಕನಸುಗಳು ನೆರವೇರ್ತೋ ಇಲ್ವೋ ಅದು ಭಗವಂತನ ಇಚ್ಛೆ. ಅದೆಲ್ಲ ಅವ್ರ ಬಾಯಲ್ಲಿ ಹೇಳೋದಷ್ಟು ಸುಲಭ ಇಲ್ಲ ಬ್ರದರ್, ಅವೆಲ್ಲ ಬನ್ನಿ. ಹೀಗೆ ರಾಜ್ಯದಲ್ಲಿ ಮತ್ತೆ ಕುರ್ಚಿಯ ಆಟ ಈಗ ಶುರುವಾಗಿದೆ. ಇದು ಒಂದು ರೀತಿಯಲ್ಲಿ ಟಾಸ್ ಆಗಿದೆ ಇವಾಗ ಮತ್ತೊಂದು ಸುತ್ತಿನಲ್ಲಿ. ಇನ್ನೀಗ ಆಟ ಶುರುವಾಗುತ್ತೆ. ಯಾವ ಸ್ವರೂಪದಲ್ಲಿ ಇದು ಮುಂದುವರಿತಾ ಹೋಗುತ್ತೆ ಅಂತ ನೋಡಬೇಕು. ಯಾಕಂದರೆ ಸರ್ಕಾರಕ್ಕೆ ಮುಂದಿನ ತಿಂಗಳಿಗೆ 3 ವರ್ಷ ಪೂರೈಕೆ ಆಗುತ್ತೆ. ನಂತರ ಉಳಿದಿರುವಂಥ 2 ವರ್ಷದ ವಿಚಾರದಲ್ಲಿ ಯಾವ ರೀತಿಯಾಗಿ ಅಧಿಕಾರದ ಹಂಚಿಕೆಗಳಾಗ್ತವೆ ಅನ್ನೋದನ್ನು ಕಾಂಗ್ರೆಸ್ ಅನ್ನೇ ಮೀರಿಸುತ್ತವೆ ಬಿಜೆಪಿಯ ಗ್ಯಾರಂಟಿಗಳು. ಬಂಗಾಳ ಗೆಲ್ಲುವುದಕ್ಕೆ ಮೋದಿ 6 ಗ್ಯಾರಂಟಿ, ಗೆಲುವಿಗಾಗಿ ನಾಯಕರ ಗ್ಯಾರಂಟಿ ಮಂತ್ರ. ಇದುವೇ ಚದುರಂಗದ 2ನೇ ಸ್ಟೋರಿ, ಗ್ಯಾರಂಟಿಗಳ ಪೈಪೋಟಿ. बंगाल के कर्मचारियों को सेवंत पे कमीशन का लाभ देगी। आदिवासी परिवारों को भरोसा देता हूं कि टीएमसी के सिंडिकेट का अंत 4 मई को होकर रहेगा। ಕರ್ನಾಟಕದಲ್ಲಿ ಶುರುವಾದ ಗ್ಯಾರಂಟಿಗಳ ಮಂತ್ರ ಈಗ ಬಂಗಾಳಕ್ಕೆ ತಲುಪಿದಾಗ ತಾರಕಕ್ಕೇರಿದೆ. ಗ್ಯಾರಂಟಿಗಳ ನಡುವೆನೇ ಈಗ ಪೈಪೋಟಿ ನಡೀತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮಾತ್ರ ಗ್ಯಾರಂಟಿ ಕೊಟ್ಟಿದ್ರು. ಈಗ ಗ್ಯಾರಂಟಿಗಳ ಪೈಪೋಟಿ ಎಲ್ಲಿವರೆಗೆ ಬಂದು ನಿಂತಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರು ನಿನ್ನೆಯಷ್ಟೇ ಮೋದಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಪಶ್ಚಿಮ ಬಂಗಾಳವನ್ನು ಗೆಲ್ಲೋದಕ್ಕಾಗಿ, ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕಾಗಿ ಪಶ್ಚಿಮ ಬಂಗಾಳಕ್ಕೆ ಮೋದಿ ಗ್ಯಾರಂಟಿ ಮಂತ್ರವನ್ನು ನಿನ್ನೆ ಪಠಿಸಿದರು. ಯಾವ ರೀತಿಯಾದಂತಹ ಗ್ಯಾರಂಟಿಗಳನ್ನು ತಾನು ಕೊಡ್ತೀನಿ, ತಮ್ಮ ಸರ್ಕಾರ ಕೊಡುತ್ತೆ, ತಮ್ಮ ಪಕ್ಷ ಕೊಡುತ್ತೆ ಅನ್ನೋದನ್ನು ಹೇಳಿದರು. ಕಾಂಗ್ರೆಸ್ ಹಾಗೂ ಟಿಎಂಸಿಯ ಗ್ಯಾರಂಟಿಗಳನ್ನು ಕೂಡ ಮೀರಿಸ್ತಾ ಇದೆ ಬಿಜೆಪಿಯವರು. ಇವತ್ತು ತಮ್ಮ ಸಂಕಲ್ಪ ಪತ್ರದಲ್ಲಿ ತಂದಿರುವಂತಹ ಗ್ಯಾರಂಟಿಗಳು, ಮೋದಿ ಗ್ಯಾರಂಟಿಯ ಜೊತೆಗೆ ಸಂಕಲ್ಪ ಪತ್ರದಲ್ಲಿ ಹೊಸ ಗ್ಯಾರಂಟಿಗಳನ್ನು ಬಿಜೆಪಿ ತಂದಿದೆ. ಈ ಹೊಸ ಗ್ಯಾರಂಟಿಗಳ ಮೂಲಕವಾಗಿ ಅಮೌಂಟ್, ದೊಡ್ಡ ಪ್ರಮಾಣದಲ್ಲಿ ನೇರ ಹಣ ವರ್ಗಾವಣೆಯ ಬಗ್ಗೆಯೂ ಕೂಡ ಪ್ರಸ್ತಾವನೆಯನ್ನು ಮಾಡಲಾಗಿದೆ. ಬಹಳ ದೊಡ್ಡ ಭರವಸೆಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಬಂಗಾಳದ ಜನರಿಗೆ ಕೊಟ್ಟಿದೆ. ಮೋದಿ ಗ್ಯಾರಂಟಿ ಏನು, ಬಿಜೆಪಿ ಕೊಟ್ಟಿರುವ ಗ್ಯಾರಂಟಿಗಳು ಏನೇನು ಅನ್ನೋದು ನಿಮಗೆ ಹೇಳ್ತೀನಿ. ಮೊದಲು ಮೋದಿ ಗ್ಯಾರಂಟಿಯನ್ನು ನಾವು ಗಮನಿಸಬೇಕು. ಟಿಎಂಸಿ ಅವಧಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರಿಗೆ ಜೈಲು ಶಿಕ್ಷೆ ಆಗುತ್ತೆ. ಇದು ಮೋದಿಯವರು ಕೊಟ್ಟಿರುವಂತಹ ಗ್ಯಾರಂಟಿ. ಬಂಗಾಳದ ಜನರಿಗೆ ಕೊಟ್ಟಿರುವಂತಹ, ಪಶ್ಚಿಮ ಬಂಗಾಳದ ಜನರಿಗೆ ಕೊಟ್ಟಿರುವಂತಹ ಗ್ಯಾರಂಟಿ. ಇನ್ನು ನಿರಾಶ್ರಿತರಿಗೆ ಸಂವಿಧಾನದಡಿ ಸೌಲಭ್ಯ ಸಿಗುತ್ತೆ. ಒಳನುಸುಳುಕೋರರಿಗೆ ಕೊಕ್ ನೀಡಲಾಗುತ್ತೆ. ಒಳನುಸುಳುಕೋರರಿಗೆ ಯಾವುದೇ ರೀತಿಯಾದಂತಹ
ಅವಕಾಶಗಳು ಸಿಗೋದಿಲ್ಲ. ನಿರಾಶ್ರಿತರಾಗಿ ಬಂದಂಥವ್ರಿಗೆ ಮಾತ್ರ ನಾವು ಸಂವಿಧಾನಬದ್ಧವಾಗಿ ಸೌಲಭ್ಯಗಳನ್ನು ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ಪ್ರಧಾನಿಯವರು ಹೇಳಿದರು. ಹಾಗೆಯೇ ಭಯದ ವಾತಾವರಣ ಹೋಗಲಾಡಿಸಿ ನೆಮ್ಮದಿಯ ಜೀವನಕ್ಕೆ ಆಸ್ಪದವನ್ನು ಕಲ್ಪಿಸ್ತೀವಿ. ಪಶ್ಚಿಮ ಬಂಗಾಳ ರಾಜಕೀಯದ ಸಮರ ಭೂಮಿ, ಹೀಗಾಗಿ ಇಲ್ಲಿ ರಾಜಕೀಯದ ಭಯದ ವಾತಾವರಣಗಳನ್ನು ಹೋಗಲಾಡಿಸಿ ನೆಮ್ಮದಿಯ ಜೀವನಕ್ಕೆ ಆಸ್ಪದವನ್ನು ಕಲ್ಪಿಸ್ತೀವಿ ಅಂತ ಹೇಳಿ. ಹಾಗೆಯೇ ಜನಪರ ಆಡಳಿತ, ಜನಾಶೀರ್ವಾದಕ್ಕೆ ಮನ್ನಣೆಯನ್ನು ಕಲ್ಪಿಸ್ತೀವಿ. ಜನಪರವಾದಂತಹ ಆಡಳಿತ, ಜನಾಶೀರ್ವಾದಕ್ಕೆ ನಾವು ಮನ್ನಣೆಯನ್ನು ಕೊಡ್ತೀವಿ. ಇನ್ನು ಭ್ರಷ್ಟಾಚಾರ, ಅತ್ಯಾಚಾರ, ಹಿಂಸಾಚಾರ ಪ್ರಕರಣಗಳ ಮರು ತನಿಖೆ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಬರ್ತಿದ್ದಂಗೆ ಭ್ರಷ್ಟಾಚಾರ, ಅತ್ಯಾಚಾರ, ಹಿಂಸಾಚಾರ ಪ್ರಕರಣಗಳ ಮರು ತನಿಖೆಯನ್ನು ನಡೆಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಪ್ರಧಾನಿ ಮೋದಿಯವರು ಮೋದಿ ಕಿ ಗ್ಯಾರಂಟಿಯಲ್ಲಿ ಕೊಟ್ಟರು. ಇದರ ಜೊತೆಗೇನೆ ಬಿಜೆಪಿ ಇವತ್ತು ತನ್ನ ಸಂಕಲ್ಪ ಪತ್ರದಲ್ಲಿ ಹೊಸ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಸರ್ಕಾರಿ ನೌಕರರಿಗೆ 45 ದಿನಗಳೊಳಗೆ 7ನೇ ವೇತನ ಆಯೋಗ ಜಾರಿಯಾಗತ್ತೆ. ಸರ್ಕಾರಿ ನೌಕರರಿಗೆ ಕಮಲ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇವಲ 45 ದಿನಗಳ ಒಳಗಡೆನೆ 7ನೇ ವೇತನ ಆಯೋಗ ಜಾರಿಯಾಗುತ್ತೆ ಅನ್ನುವಂತಹ ಸಂಕಲ್ಪವನ್ನ ಜನರ ಮುಂದೆ ಇಟ್ಟಿದ್ದಾರೆ. ಪ್ರತಿ ಕುಟುಂಬದ ಯಜಮಾನಿಗೆ 3,000 ರೂಪಾಯಿಯ ಮಾಸಾಶನ. ಇಲ್ಲಿ ಕರ್ನಾಟಕದಲ್ಲಿ 2,000 ರೂಪಾಯಿ ಕೊಡ್ತಾರಲ್ಲ ಗೃಹಲಕ್ಷ್ಮಿಯಲ್ಲಿ, ಅದು ಬಂಗಾಳದಲ್ಲಿ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಕುಟುಂಬದ ಯಜಮಾನಿಗೆ 3,000 ರೂಪಾಯಿಯ ಮಾಸಾಶನವನ್ನು ಕೊಡ್ತೀವಿ ಅಂತ. ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿಯ ಭತ್ಯೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿಯ ನಿರುದ್ಯೋಗ ಭತ್ಯೆಯನ್ನು ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಪಶ್ಚಿಮ ಬಂಗಾಳದಲ್ಲಿ ಕೊಡ್ತಾರೆ. ಏಕರೂಪ ನಾಗರಿಕ ಸಂಹಿತೆ 60 ದಿನಗಳಲ್ಲಿ ಜಾರಿಯಾಗತ್ತೆ. ಏಕರೂಪ ನಾಗರಿಕ ಸಂಹಿತೆಯನ್ನು ನಾವು ಜಾರಿಗೊಳಿಸ್ತೀವಿ. ಅದನ್ನು ಕೂಡ ಸರ್ಕಾರ ಬಂದು 2 ತಿಂಗಳ ಅವಧಿಯ ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 60 ದಿನಗಳಲ್ಲಿ ಜಾರಿಯಾಗುತ್ತೆ ಏಕರೂಪ ನಾಗರಿಕ ಸಂಹಿತೆ ಅನ್ನೋದನ್ನ ತಮ್ಮ ಸಂಕಲ್ಪ ಪತ್ರದಲ್ಲಿ ಹೇಳಿದ್ದಾರೆ. ಹಾಗೆಯೇ ಕೇಂದ್ರದ ಯೋಜನೆಗಳ ಕಟ್ಟುನಿಟ್ಟಿನ ಅನುಷ್ಠಾನ, ಅಂದ್ರೆ ದೀದಿ ಸರ್ಕಾರ ಅಲ್ಲಿ ಕೇಂದ್ರದ ಯೋಜನೆಗಳನ್ನು ಸರಿಯಾಗಿ ಜಾರಿಗೊಳಿಸ್ತಾ ಇಲ್ಲ, ಅದನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ, ಆದರೆ ಅಲ್ಲಿ ಬಿಜೆಪಿಯ ಅಧಿಕಾರ ಇರಬೇಕು ಅನ್ನುವುದನ್ನ ಪ್ರತಿಪಾದಿಸಿದ್ದಾರೆ ಅಮಿತ್ ಶಾ ಈ ಒಂದು ಸಂಕಲ್ಪ ಪತ್ರದಲ್ಲಿ. ಪ್ರಣಾಳಿಕೆಯ ಮೂಲಕವಾಗಿ ಬಿಜೆಪಿ ಪಶ್ಚಿಮ ಬಂಗಾಳದ ಜನರ ಮನವನ್ನು ಗೆಲ್ಲೋದಕ್ಕೆ ಬೇಕಾದಂತಹ ಬಹಳ ಮುಖ್ಯವಾಗಿರುವಂತಹ ಅಂಶಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ. ಮತ್ತು ಇಲ್ಲಿ ಕೊಟ್ಟಿರುವಂತಹ ಮಹಿಳೆಯರಿಗೆ, ಕುಟುಂಬದ ಯಜಮಾನಿಗೆ ಕೊಟ್ಟಿರುವಂತಹ 3,000 ರೂಪಾಯಿಯ ಗ್ಯಾರಂಟಿ ಇದೆಯಲ್ಲ, ಇದು ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮೊತ್ತ. ಅಂದರೆ ಲಾಡ್ಲಿ ಬೆಹನಾದಲ್ಲಿ 1,500 ರೂಪಾಯಿ ಕೊಟ್ಟಿರ್ಬೋದು, 2,500 ರೂಪಾಯಿವರೆಗೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಈ ಬಾರಿ 3,000 ರೂಪಾಯಿಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಕೊಡೋದಕ್ಕೆ ಹೊರಟಿದ್ದಾರೆ. ಯಾಕಂದರೆ TMC ಸರ್ಕಾರ ಅಲ್ಲಿ ಈಗಾಗಲೇ ಈ ರೀತಿಯಾದಂತಹ ಮಾಸಾಶನವನ್ನು ಜಾರಿಗೊಳಿಸಿದೆ. ಅದರಲ್ಲಿ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಮತ್ತು SC/ST ವರ್ಗದ ಮಹಿಳೆಯರಿಗೆ ಅನ್ನುವಂಥದ್ದನ್ನು 2 ಭಾಗಗಳಾಗಿ ಮಾಡಿ TMC ಈಗಾಗಲೇ ಯೋಜನೆಯನ್ನು ಕೊಟ್ಟಿದೆ. ಮತ್ತು ಆ ಯೋಜನೆಯನ್ನು ಈ ಬಾರಿ ತನ್ನ ಪ್ರಣಾಳಿಕೆಯಲ್ಲಿ 500 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಆದರೆ TMC ಘೋಷಣೆ ಮಾಡಿರುವ ಮೊತ್ತದ ಡಬಲ್ ಮೊತ್ತದ ಆಶ್ವಾಸನೆಯನ್ನು ಇಲ್ಲಿ ಬಿಜೆಪಿ ಕೊಟ್ಟಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಮಮತಾ ಕೊಟ್ಟಿರುವಂತಹ ಗ್ಯಾರಂಟಿ ಹೇಗಿದೆ ಅಂತೇಳಿ, ಲಕ್ಷ್ಮೀರ್ ಭಂಡಾರ್ ಅನ್ನುವಂಥದ್ದು. ಇದರಲ್ಲಿ ಮಹಿಳೆಯರ ಮಾಸಾಶನವನ್ನ 500 ರೂಪಾಯಿ ಏರಿಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಲಕ್ಷ್ಮೀರ್ ಭಂಡಾರ್ ಅಲ್ಲಿ ಅಂದ್ರೆ ಸಾಮಾನ್ಯ ವರ್ಗದ ಮಹಿಳೆಗೆ 1,500 ರೂಪಾಯಿಯನ್ನು ಕೊಡ್ತೀವಿ ಅಂತೇಳಿ. 1,000 ರೂಪಾಯಿ ಇತ್ತು, ಅದನ್ನು 1,500 ರೂಪಾಯಿಗೆ ಮಾಡ್ತೀವಿ. ಮತ್ತು SC/ST ಮಹಿಳೆಯರಿಗೆ 1,200 ಇದ್ದದನ್ನು 1,700 ರೂಪಾಯಿ ಮಾಡ್ತೀವಿ ಅಂತ ಹೇಳಿ ಮಮತಾ ಬ್ಯಾನರ್ಜಿಯವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ದುವಾರೆ ಚಿಕಿತ್ಸಾ ಅಂತ ಹೇಳಿ ಮನೆ ಬಾಗಿಲಿಗೆ ಚಿಕಿತ್ಸೆ, ಮನೆ ಬಾಗಿಲಿನಲ್ಲಿನೇ ಚಿಕಿತ್ಸೆಯನ್ನು ತರುವಂಥದ್ದು, ಆರೋಗ್ಯ ಶಿಬಿರಗಳನ್ನು ಮಾಡಿಸುವಂಥದ್ದು, ನಿರುದ್ಯೋಗಿಗಳಿಗೆ ಭತ್ಯೆ ತಿಂಗಳಿಗೆ 1,500 ರೂಪಾಯಿ. ಇದನ್ನು ಬಿಜೆಪಿಯವರು ತಮ್ಮ ಪ್ರಣಾಳಿಕೆಯಲ್ಲಿ 3,000 ರೂಪಾಯಿ ಮಾಡಿದ್ದಾರೆ. ಎಲ್ಲವನ್ನು ಕೂಡ ಇವರು 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಹೀಗೆ ಲಕ್ಷ್ಮೀರ್ ಭಂಡಾರಲ್ಲಿ 500 ರೂಪಾಯಿಯ ಏರಿಕೆ ಹಾಗೂ ಮಹಿಳೆಯರಿಗೆ ಇರುವಂತಹ ಮಾಸಾಶನವನ್ನು 500 ರೂಪಾಯಿ ಏರಿಕೆಯನ್ನು ಮಾಡೋದ್ರ ಕಡೆಗೆ ಇವರು ಹೊರಟಿದ್ದಾರೆ. ಅಂದರೆ ಆಲ್ರೆಡಿ ಯೋಜನೆ ಜಾರಿಯಲ್ಲಿದೆ, ಜಾರಿಯಲ್ಲಿರುವಂತಹ ಯೋಜನೆಯನ್ನ ಗಾತ್ರವನ್ನು ಹಿಗ್ಗಿಸ್ತೀವಿ ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ. ಅಲ್ಲಿಯ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಕೂಡ ಹಿಂದೆ ಕುಳಿತಿಲ್ಲ. ಕಾಂಗ್ರೆಸ್ ಕೂಡ ಅಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ ಅಲ್ಲಿ ಕಳೆದ ಬಾರಿ ಮಾಡಿರುವ ಸಂಪಾದನೆ 0 ಸಂಪಾದನೆಯಲ್ಲಿರುವಂತಹ ಪಕ್ಷ. ಹೀಗಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಜಾಸ್ತಿ
ಮಹತ್ವವನ್ನು ಪಡ್ಕೊಂಡಿಲ್ಲ. ಪಶ್ಚಿಮ ಬಂಗಾಳದ ಮಟ್ಟಿಗೆ ಮಾತ್ರ ಸೀಮಿತವಾಗಿ ನೋಡಿದ್ರೆ ಜಾಸ್ತಿ ಮಹತ್ವವನ್ನು ಪಡ್ಕೊಂಡಿಲ್ಲ. ಆದರೆ ಕಾಂಗ್ರೆಸ್ ತನ್ನದೇ ಆದಂತಹ ಭರವಸೆಯನ್ನು ಪಶ್ಚಿಮ ಬಂಗಾಳದ ಜನರಿಗೆ ಕೊಟ್ಟಿದೆ. ಇಲ್ಲಿ ಗ್ಯಾರಂಟಿಗಳ ಪೈಪೋಟಿ ಬಹಳ ಜೋರಾಗಿ ಸಾಗ್ತಾ ಇದೆ. ಕಾಂಗ್ರೆಸ್ ಅವರು ಕೂಡ 2,000 ರೂಪಾಯಿಯ ಮಾಸಾಶನವನ್ನು ಕೊಡ್ತೀವಿ ಅಂತ ಹೇಳ್ಕೊಂಡು ಭರವಸೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಬಂದರೆ 3,000, ಪಶ್ಚಿಮ ಬಂಗಾಳದಲ್ಲಿ TMC ಮತ್ತೆ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ 1,500 ರೂಪಾಯಿ, ಕಾಂಗ್ರೆಸ್ನವರು ಏನಾದ್ರು ಬಂದರೆ 2,000 ರೂಪಾಯಿ ಅನ್ನುವಂತಹ ಆಯ್ಕೆಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. ಇದು ಈಗ ಕೇವಲ ಪಕ್ಷಗಳ ಪೈಪೋಟಿ ಮಾತ್ರ ಅಲ್ಲ, ಗ್ಯಾರಂಟಿಗಳ ಪೈಪೋಟಿಯೂ ಕೂಡ ಆಗ್ತಾ ಇದೆ. ಈ ಗ್ಯಾರಂಟಿಗಳ ಪೈಪೋಟಿಯಲ್ಲಿ ನಿಜಕ್ಕೂ ಕೂಡ ಯಾರು ಸರಿಯಾಗಿ ಗ್ಯಾರಂಟಿಗಳನ್ನು ಕೊಡಬಹುದು ಅನ್ನೋದರ ಆಧಾರದ ಮೇಲೂ ಕೂಡ ಜನ ಯೋಚನೆಯನ್ನು ಮಾಡ್ತಾ ಇರ್ತಾರೆ, ಮತವನ್ನು ಹಾಕ್ತಾ ಇರ್ತಾರೆ. ದೊಡ್ಡ ಮೊತ್ತದ ಕಡೆಗೆ ಜನ ಎಷ್ಟರ ಮಟ್ಟಿಗೆ ಒಲವು ತೋರ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂಥದ್ದು.